Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪಿತೃದೋಷಗಳ ಬಗ್ಗೆ ಅಥವಾ ಪಿತೃದೋಷದ ಬಗ್ಗೆ ತಿಳ್ಕೊಳ್ಳೋಣ. ಜಾತಕದಲ್ಲಿ ಹೇಗೆ ನಮಗೆ ಗೊತ್ತಾಗುತ್ತೆ ಪಿತೃದೋಷ ಅಂತ ಹೇಳಿ. ಸೊ ಈಗ ಡೇಟ್ ಆಫ್ ಬರ್ತ್ ಇಲ್ಲ, ನಮ್ಮ ಹತ್ರ ಜಾತಕ ಇಲ್ಲ ಮೇಡಮ್, ನಮ್ಮ ತಂದೆ ತಾಯಿ ಅಷ್ಟು ಗೊತ್ತಿರೋರೆಲ್ಲ ಬರೆದಿಟ್ಟಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಗುಣಲಕ್ಷಣಗಳನ್ನು ನಾನು ಹೇಳ್ತೀನಿ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಅದಾದ ನಂತರ ದಯವಿಟ್ಟು ವಿಡಿಯೋಸ್ನ ಶೇರ್ ಮಾಡಿ. ಸೊ ವಿಡಿಯೋಸ್ನ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮೇ ಬಿ ನಿಮ್ಮದು ಟೈಮ್ ಏನಾದರೂ ಸ್ವಲ್ಪ ಬ್ಯಾಡ್ ಇದ್ದಾಗ ನೀವು ಈ ಶೇರ್ ಮಾಡಿ ಅವ್ರು ಯಾರೋ ನೋಡಿ ಸೊ ಅವ್ರಿಗೇನೋ ಒಳ್ಳೆಯದಾಗಿದ್ದರೆ ಆ ಒಂದು ಫಲ ನಿಮಗೂ ಕೂಡ ಪ್ರಾಪ್ತಿಯಾಗುತ್ತೆ. ಸೊ 100% ಆಗಲಿಲ್ಲ ಅಂದ್ರೂ ಆ ಮೂಮೆಂಟಿಂದ ನೀವು ಎಸ್ಕೇಪ್ ಆಗ್ತೀರಾ ಅಥವಾ ಒಂದು ಗೈಡೆನ್ಸ್ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋಸ್ನ ಶೇರ್ ಮಾಡಿ. ನೋಡಿ, ಪಿತೃದೋಷದ ಬಗ್ಗೆ ಅಥವಾ ಪಿತೃಗಳು, ಸೊ ತುಂಬ ಜನ ನಿಮಗೆ ಹೇಳಿರ್ತಾರೆ ಲೈಕ್ ದೋಷಗಳೆಲ್ಲ ಇಲ್ಲ ಅಂತ ಹೇಳಿ. ದೋಷಗಳು ಅಂತ ಹೇಳಿದ್ರೆ ಗೊತ್ತೋ ಗೊತ್ತಿಲ್ಲದೇನೋ ನಮ್ಮ ಪೂರ್ವಿಕರು ಮಾಡಿರುವಂತಹ ಕರ್ಮಗಳು, ಹಾಗೆ ನಾವುಗಳು ಕೂಡ ಅಂದರೆ ಸೊ ಒಬ್ಬ ಜನ್ಮ ಜಾತಕನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು, ಹಾಗೆ ಪ್ರಸ್ತುತ ಜನ್ಮದಲ್ಲಿ. ಸೊ ಕೆಲವರು ಹೇಳ್ತಾರೆ ಇಲ್ಲ ಮೇಡಮ್ ನಾನು ಯಾರಿಗೂ ತೊಂದರೆ ಮಾಡಲಿಲ್ಲ, ಯಾರಿಗೂ ನೋವು ಕೊಟ್ಟಿಲ್ಲ ಅಂತ ಹೇಳಿ. ಈ ಜನ್ಮದಲ್ಲಿ ನೀವು ಒಳ್ಳೆಯ ವ್ಯಕ್ತಿಗಳಾಗಿರಬಹುದು, ಆದರೆ ಸೊ ಹಿಂದಿನ ಜನ್ಮದಲ್ಲಿ ನಿಮಗೆ ಗೊತ್ತಿರುತ್ತಾ? ಇಲ್ಲ. ಹಾಗೆ ನಿಮ್ಮ ಪೂರ್ವಿಕರು ನೋಡಿ, ಯಾವುದೇ ಒಬ್ಬ ಜಾತಕನಿಗೆ ಪಿತೃದೋಷ ಇದೆ ಅಂತ ಅವರ ಒಂದು ಜನ್ಮಕುಂಡಲಿನಲ್ಲಿ ಗೊತ್ತಾದಾಗ ಅದಕ್ಕೆ ನಾವು ರೆಮಿಡೀಸ್ನ ಮಾಡಿಸ್ತೀವಿ. ಸೊ ಅದು ನೀವು ದಾನ ಕೊಡಿ ಈ ಥರ ಬರೋದಿಲ್ಲ. ಮೇಯ್ನ್ಲಿ ಪುತ್ರ ಸಂತಾನ, ಪಿತೃದೋಷದ ಒಂದು ಕಂಪ್ಲೀಟ್ ಎಫೆಕ್ಟ್ ಫೇಸ್ ಮಾಡೋದು ಯಾರಪ್ಪ ಅಂತ ಹೇಳಿದ್ರೆ ಪುತ್ರ ಸಂತಾನ ಅಂತ ಹೇಳಿದ್ರೆ ಗಂಡು ಮಕ್ಕಳಿಗೆ. ಸೊ 100ಗೆ 100% ಅದು ಇಂಪ್ಯಾಕ್ಟ್ ಮಾಡುತ್ತೆ. ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೂ ಇರುತ್ತೆ, ಬಟ್ ಗಂಡು ಪುತ್ರ ಸಂತಾನ ವಂಶಾಭಿವೃದ್ಧಿ ಕಾರಕನಾಗಿರುವಂತಹ ಈ ಒಂದು ಪುತ್ರ ಸಂತಾನದ ಒಂದು ಜಾತಕನಿಗೆ ಹೆಚ್ಚು ಪ್ರಾಬ್ಲಮ್ಸು ಬರುತ್ತೆ. ಸೊ ಜನ್ಮ ಜಾತಕದಲ್ಲಿ ಇದ್ದಾಗ ಯಾರಿಗೆ ಜಾತಕ ಗೊತ್ತು, ಡೇಟ್ ಆಫ್ ಬರ್ತ್ ಗೊತ್ತು, ಸೊ ಇವ್ರ ಪ್ರಕಾರ ಸೊ ನೀವುಗಳೇ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜಾತಕದ ಲಗ್ನದಿಂದ, ರಾಶಿಯಿಂದ ಅಲ್ಲ, ಸೊ ಲಗ್ನದಿಂದ ನಿಮ್ಮ ಜಾತಕದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಸೊ ಕೇತು ಏನಾದರೂ ಇದ್ದರೆ ನಿಮಗೆ ಸೊ ಪೂರ್ವಿಕರಿಂದ ಅಥವಾ ನಿಮ್ಮ ಪೂರ್ವಿಕರು ಕಂಪ್ಲೀಟ್ ನಿಮಗೆ ಬ್ಲೆಸ್ಸಿಂಗ್ಸ್ನ ಕೊಟ್ಟಿರೋದಿಲ್ಲ, ಅಥವಾ ಹಿಂದಿನ ಜನ್ಮದಲ್ಲಿ ನೀವು ಸಮ್ ಕರ್ಮಸ್ನ ಮಾಡಿರ್ತೀರ. ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಮೇಯ್ನ್ಲಿ ಸೊ ಎಜುಕೇಷನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಾದ ನಂತರ ಸೊ ಗೊತ್ತೋ ಗೊತ್ತಿಲ್ಲದೇನೋ ಯಾವಾಗಲೂ ಅಪವಾದಗಳು, ಅವಮಾನಗಳು ನಡೀತಾನೇ ಇರುತ್ತೆ. ಈಗ ತಂದೆ ತಾಯಿ ಮಾತು ಕೇಳದೆ ಇರೋದು, ಅಥವಾ ತಂದೆಗೆ ಸೊ ವಿರುದ್ಧವಾಗಿ ನಡೆಯೋದು, ಅಥವಾ ಅಂತರ್ಜಾತಿ ವಿವಾಹ ಆಗೋದು, ಅಥವಾ ಸೊ ಎಜುಕೇಷನ್ ಬ್ರೇಕಪ್ ಮಾಡ್ಕೊಳ್ಳೋದು. ಸೊ ಇವೆಲ್ಲವೂ ಕೂಡ ಪುತ್ರ ಒಂದು ಅಭಿವೃದ್ಧಿಗೆ ಸೊ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಜಾತಕ ನೋಡಿ ಅದಕ್ಕೆ ನಾವು ಸೊ ರೆಮಿಡೀಸ್ನೂ ಕೊಡ್ತೀವಿ. ಸೊ ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್ಸ್ ಆಗ್ತಾನೇ ಇರುತ್ತೆ. ನೀವು ಗಮನಿಸಿ, ಯಾರಿಗೆ ಎಸ್ಪೆಷಲಿ ಆ ದಶ ಏನಾದರೂ ಇದ್ದರೆ, ಅಂದರೆ ಸೊ ಅವ್ರಿಗೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಆ ದಶ ಏನಾದರೂ ಇದ್ದರೆ ಬ್ಯಾಕ್ ಟು ಬ್ಯಾಕ್ ಆಕ್ಸಿಡೆಂಟ್ಸ್ ಆಗೋದು, ಅಥವಾ ಗಂಡು ಮಗು ಇರುತ್ತೆ ಬಟ್ ಅದು ಅವ್ರ ತಂದೆ ತಾಯಿ ಫೀಲ್ ಆಗ್ತಾ ಇರ್ತಾರೆ, ಗಂಡು ಮಗು ಹುಟ್ಟೋದಕ್ಕಿಂತ ಅಟ್ಲೀಸ್ಟ್ ಹೆಣ್ಮಗು ಹುಟ್ಟಿದರೆ ನಮಗೆ ಎಷ್ಟೋ ನೆಮ್ಮದಿ ಇರ್ತಾಯಿತ್ತು, ಸೊ ಎಷ್ಟು ಇವ್ರಿಗೆ ನಾವು ಪೂಜೆಗಳನ್ನು ಮಾಡೋದು ಅಥವಾ ಹವನಗಳನ್ನು ಮಾಡೋದು ಅಂತ ಕೇಳ್ತಾರೆ. ಬರೀ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗಲ್ಲ. ಕೆಲವರಿಗೆ ಆ ಒಂದು ನಕ್ಷತ್ರ ಇರುತ್ತೆ, ಆ ನಕ್ಷತ್ರಗಳಲ್ಲಿ ಕೆಲವೊಂದು ರೆಮಿಡೀಸ್ನ ನಾವು ಕೊಡಬೇಕಾಗುತ್ತೆ. ಅದಾದ ನಂತರ ಸೊ ಒಂದು ಪಿತೃದೋಷದ್ದು ಇನ್ನೇನಪ್ಪ ಎಫೆಕ್ಟ್ ಅಂತ ಹೇಳಿದ್ರೆ, ಸೊ ಯಾವಾಗ ನೋಡಿದ್ರು ಬಾಡಿಲಿ ಯಾವುದಾದ್ರೂ ಪಾರ್ಟ್, ಲೈಕ್ ಕೆಲವರಿಗೆ ಹುಬ್ಬತ್ರ ಕಟ್ಟಾಗಿರುತ್ತೆ, ಕೆಲವರಿಗೆ ಲಿಪ್ ಹತ್ರ ಕಟ್ಟಾಗಿರುತ್ತೆ, ಕೈಗಳ ಹತ್ರ ಯಾವಾಗ ನೋಡಿದ್ರು ಸುಟ್ಟ ಗಾಯಗಳು, ಅಥವಾ ಸೊ ಯಾವಾಗ್ಲೂ ಮಾರ್ಕ್ಸ್ ಇರುತ್ತೆ ಅವರ ಒಂದು ಬಾಡಿ ಮೇಲೆ. ಅದಾದ ನಂತರ ಇವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹೈಯೆಸ್ಟ್ ನೆಗೆಟಿವ್ ಎನರ್ಜಿ ಅಂತ ಹೇಳಿದ್ರೆ ವಾಮಾಚಾರದ ಇಂಪ್ಯಾಕ್ಟ್ ಜಾಸ್ತಿ ಆಗೋದೇ ಇವರುಗಳಿಗೆ. ನೀವು ಗಮನಿಸಿ, ಕೆಲವೊಂದು ಬಾಯ್ಸು ಸೊ ಎಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆ ಈ ಕಡೆ ಬಾಯ್ಸ್ ಅಂತ ಹೇಳಿದ್ರೆ ಮದುವೆ ಆಗಿದ್ರೂ ಅಥವಾ ಮದುವೆ ಆಗದೆ ಇದ್ರೂ ಸಹ ಸೊ 47 ವರ್ಷದ ಒಳಗಿಡುವಂತಹ ಎಲ್ಲ ಗಂಡು ಮಕ್ಕಳು, ಸೊ ಎಲ್ಲ ಜೆಂಟ್ಸು ಅಥವಾ ಗಂಡು ಮಕ್ಕಳಿಗೆ ನೀವು ಗಮನಿಸಿ, ಸೊ ಸಡನ್ನಾಗಿ ಯಾವಾಗಲೂ ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಮನೇಲಿ ಬ್ಲ್ಯಾಕ್ ಮೇಲ್ ಮಾಡೋದು, ಅಥವಾ ಸೊ ಬುದ್ಧಿಮಾಂದ್ಯ ಮಕ್ಕಳು ಕೆಲವರು ಇರ್ತಾರೆ. ಸೊ ಅದು ಕೂಡ ಪಿತೃದೋಷದಿಂದಾಗೇನೆ ಹುಟ್ಟಿರ್ತಾರೆ ಅವರು. ಸೊ ಹಾಗಾಗಿ ಅವರ ಜನ್ಮ ಜಾತಕದಲ್ಲಿ, ಅದೇ ಹೇಳ್ತಾ ಇದ್ದೀನಲ್ವಾ,
3 ತಲೆಮಾರು ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ನಿಮ್ಮ ತಾತ, ನಿಮ್ಮ ತಂದೆ, ನೀವು. ಸೊ ಅದನ್ನು ಹೊರತುಪಡಿಸಿ ನಿಮ್ಮ ಒಂದು ಕರ್ಮಗಳು ಬಂದು 5 ತಲೆಮಾರಿಂದ ಬಂದಿರುತ್ತೆ. ಇದರಲ್ಲಿ 3 ತಲೆಮಾರು ತುಂಬಾ ಇಂಪ್ಯಾಕ್ಟ್ ಮಾಡೋದ್ರಿಂದ ಮೊದಲಿಗೆ ನಾವು ಬೇಸಿಕ್ ಒಂದು ಕೆಲವೊಂದು ರೆಮಿಡೀಸ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿನೇ ಜಾತಕ, ಮದುವೆಗೆ ಜಾತಕ ನೋಡುವಾಗಲೂ ಕೂಡ ಸೊ ಕಂಪ್ಲೀಟ್ ಜಾತಕ ಚೆಕ್ ಮಾಡಬೇಕಾಗುತ್ತೆ. ಸೊ ಎಲ್ಲೋ ಹೋಗಿ ಸಾಲವಳ್ಳಿ ಕೇಳಿಕೊಂಡು 100 ರೂಪಾಯಿ ಕೊಟ್ಬಿಟ್ಟು ಚೆಕ್ ಮಾಡಿಕೊಂಡು 106 ವರ್ಷ ಇರುವಂತಹ ಜೀವನನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಈಗ ಮದುವೆ ಆಗಿರುತ್ತೆ, ಮಕ್ಕಳು ಆಗಿರುತ್ತೆ, ಈಗ ರೆಮಿಡೀಸ್ ಮಾಡಿಸ್ಬೋದಂದರೆ ಖಂಡಿತ ನಿಮ್ಮ ಪುತ್ರ ಸಂತಾನ, ನಿಮ್ಮ ಒಂದು ಫ್ಯಾಮಿಲಿ ಪರ್ಸನ್ಸ್ ಡೆವಲಪ್ ಆಗೋದಕ್ಕೆ ಇರುತ್ತೆ. ಇದನ್ನು ಹೊರತುಪಡಿಸಿ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ತಂದೆ ಮಗ ಇಬ್ಬರಲ್ಲೂ ಯಾವಾಗಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಕೆಲವರು ನೋಡಿ ಮಗು ಹುಟ್ಟಿದ ತಕ್ಷಣ ಬಿಟ್ಟು ಹೋಗ್ಬಿಟ್ಟಿರೋರು ಎಷ್ಟೋ ವರ್ಷ ಆದಮೇಲೆ ಅವರು ಬದುಕಿದಾರ ಸತ್ತಿದಾರ ಅಂತಲೇ ಗೊತ್ತಾಗಲ್ಲ. ಸೊ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ಸೊ ಹೈಯೆಸ್ಟ್ ಅಬೋಷನ್ಸ್ ಆಗ್ತಾ ಇರುತ್ತೆ. ಸೊ ಜಾತಕದಲ್ಲಿ ಚೆಕ್ ಮಾಡಿದಾಗ 5ನೇ ಮನೆ ಚೆನ್ನಾಗಿರುತ್ತೆ, ಏನೂ ತೊಂದರೆ ಇರೋದಿಲ್ಲ. ಇವೆಲ್ಲ ಕೂಡ ಪೂರ್ವಜನ್ಮದ ಕರ್ಮಗಳು, ಹಾಗೆ ನಮ್ಮ ಪೂರ್ವಿಕರು ಮಾಡಿರುವಂತಹ ಕರ್ಮಗಳು. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಲಿಕ್ಕೆ ಬಿಡೋದಿಲ್ಲ. ಮೇ ಬಿ ಹಿಂದಿನ ಜನ್ಮದಲ್ಲಿ ಅವರು ಮಾಡಿರುವ ಈ ಒಂದು ನೆಗೆಟಿವ್ಗಳಿಂದ ಈ ಮಕ್ಕಳು ಡೆವಲಪ್ ಆಗ್ತಾರಲ್ಲ. ಎಷ್ಟೋ ಜನ ಮಕ್ಕಳು ಏನಾಗಿರ್ತಾರೆ, ಚಿಕ್ಕ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಇರ್ತಾರೆ, ಹೋಗ್ತಾ ಸೊ ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ. ಏನಾದರೂ ಅಡಿಕ್ಷನ್ ತಗೊಳ್ಳಿ, ಅವ್ರಿಗೆ ದಶಾ ಭುಕ್ತಿ ಇರಲಿ ಬಿಡಲಿ. ನೋಡಿ 12, 24, 12 ವಯಸ್ಸು 24 ವಯಸ್ಸು ಇದ್ರೊಳಗೆ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ 47ನೇ ವಯಸ್ಸಿದೆಯಲ್ಲ, ಇಲ್ಲಿ ಲಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕಗಳು, ಎಸ್ಪೆಷಲಿ ಗಂಡು ಮಕ್ಕಳ ಜನ್ಮ ಜಾತಕಗಳು, ಹಾಗೆ ಮನೆಯ ಯಜಮಾನ ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ಲ, ಇವರ ಜಾತಕಗಳನ್ನು ಇಷ್ಟೊತ್ತು ಹೇಳಿದ ಈ ಗುಣಲಕ್ಷಣಗಳಲ್ಲಿ ಯಾವುದಾದ್ರೂ ಲಕ್ಷಣ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದರೆ ನೀವು ಜಾತಕ ವಿಶ್ಲೇಷಣೆ ಮಾಡಿಕೊಂಡು ರೆಮಿಡೀಸ್ನ ಸೊ ಯಾವುದಾದ್ರೂ ಅಸ್ಟ್ರಾಲಜರ್ಸ್ ಏನು ರೆಮಿಡೀಸ್ ಕೊಡ್ತಾರಲ್ಲ ಅದರಲ್ಲಿ ಮಾಡ್ಕೊಳ್ಳಿ. ನಾನು ಸೊ ಅವರ ಒಂದು ಕಂಪ್ಲೀಟ್ ಫ್ಯಾಮಿಲಿ ಹಾರೋಸ್ಕೋಪ್ನ ಚೆಕ್ ಮಾಡಿದಾದ್ಮೇಲೆ ಸೊ ಅವ್ರಿಗೆ ರೆಮಿಡೀಸ್ನ ಕೊಡೋದು. ಇದಾದ ನಂತರ ಬರೀ ಪುತ್ರನ ಇಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ನೋಡಿ, 12 ವಯಸ್ಸು ಆದ ತಕ್ಷಣ ಆ ಹೆಣ್ಣು ಮಗಳಿಗೆ ಏನಾದರೂ ಪಿತೃದೋಷ ಇತ್ತು ಅಂತ ಹೇಳಿದ್ರೆ ಅವ್ರ ತಂದೆಯಿಂದ ದೂರ ಇರ್ತಾರೆ. ಲೈಕ್ ಅಜ್ಜಿ ಮನೆಯಲ್ಲಿ ಬೆಳೀಬಹುದು, ಅಥವಾ ದೂರ ಇರ್ತಾರೆ, ಹಾಸ್ಟೆಲಲ್ಲಾದರೂ ಇರಬಹುದು. ಅದಾದ ನಂತರ ಸೊ ಅವರು ಪ್ರಾಬ್ಲಮ್ ಮಾಡಲಿ ಬಿಡಲಿ, ಅವ್ರಿಗೆ ಕೆಟ್ಟ ಹೆಸರು ಬರಲಿಕ್ಕೆ ಶುರು ಆಗ್ಬಿಡುತ್ತೆ. ಆ್ಯಕ್ಚುಲಿ ಅವ್ರು ಮಾಡಿರೋದಿಲ್ಲ, ಆದರೂ ಸಹ ಅವ್ರಿಗೆ ಕೆಟ್ಟ ಹೆಸರು ಒಂದು ಸಮಾಜದಲ್ಲಿ ಬರಲಿಕ್ಕೆ ಶುರು ಆಗಿಬಿಡುತ್ತೆ. ಅದಾದ ನಂತರ ಎಲ್ಲ ಕೆಲಸ ಕಾರ್ಯಗಳು ಅಡೆತಡೆ. ಸೊ ಎಜುಕೇಷನಲ್ಲಿ ಬ್ರೇಕಪ್ ಆಗಿರಬಹುದು, ಅಥವಾ ಯಾರು ಫೈನಾನ್ಸ್ ಸಪೋರ್ಟ್ ಮಾಡದೇ ಇರಬಹುದು, ಅಥವಾ ಮ್ಯಾರೇಜ್ ಬ್ರೇಕಪ್ ಆಗ್ಬೋದು, ಮ್ಯಾರೇಜ್ಗೆ ಯಾರು ಸಪೋರ್ಟ್ ಮಾಡದೇ ಇರಬಹುದು. ಸೊ ಇದೇನಾಗುತ್ತೆ, ಹಂತವಾಗಿ ಆಕೆ ಇನ್ನೊಂದು ಮನೆಗೆ ಹೋಗಿ ಅವಳಿಗೆ ಒಂದು ಗರ್ಭಧಾರಣೆ ಆಗೋವರೆಗೂ ಇವೆಲ್ಲ ಕರ್ಮಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೇತುನ ನಾವು ಆತ್ಮ ಅಂತ ಕರಿತೀವಿ. ಈ ಪೂರ್ವಿಕರು ಮಾಡಿರುವಂತಹ ಕರ್ಮಗಳಿಂದ ಈ ಆತ್ಮ ಯಾವ ಗರ್ಭಧಾರಣೆ ಆಗಬೇಕು ಅಂತ ಹೇಳಿ ಸೊ ಭಗವಂತ ಡಿಸೈಡ್ ಮಾಡ್ತಾನೆ. ಸೊ ಹಾಗಾಗಿ ಮಕ್ಕಳಾಗೋದು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳಾದಮೇಲೆ ಅವು ಅಭಿವೃದ್ಧಿ ಹೊಂದವಾ ಇಲ್ವಾ, ಸೊ ಅದು ಏನೇನು ಪ್ರಾಬ್ಲಮ್ ಇದೆ ಅಂತ ಕೂಡ ನಾವು ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ. ಇದಿಷ್ಟು ಪಿತೃಪಕ್ಷಗಳಲ್ಲಿ, ಎಸ್ಪೆಷಲಿ ಪಿತೃದೋಷ. ಈಗ ಪಿತೃಪಕ್ಷಗಳು ಬೇರೆ ನಡೀತಾ ಇರೋದ್ರಿಂದ ಇದು ನಾವು ನೋಡ್ಕೋಬೇಕು. ಸೊ ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಇದಾದ ನಂತರ ಪಿತೃದೋಷ. ಇನ್ನು ಕೆಲವರು ಹೇಳ್ತಾರೆ ನಾವು ಪ್ರತಿ ವರ್ಷ ಪಕ್ಷ ಮಾಡ್ತೀವಿ, ಸೊ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳಿ. ನೀವು ಪ್ರತಿ ವರ್ಷ ಪಕ್ಷ ಮಾಡಿ, ಗ್ರ್ಯಾಂಡಾಗಿ ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದು ಪ್ರಶ್ನೆ ಅದಲ್ಲ. ಸೊ ಯಾವ ವಿಚಾರವಾಗಿ ನಿಮಗೆ 6ನೇ ಮನೆ ವಿಚಾರವಾಗಿ ಬಂದಿದೆ, 8ನೇ ಮನೆ ವಿಚಾರವಾಗಿ ಬಂದಿದೆ, 12ನೇ ಮನೆ ವಿಚಾರವಾಗಿ ಬಂದಿದೆ ಅಂತ ನಾವು ನೋಡಬೇಕಾಗುತ್ತೆ ಜಾತಕದಲ್ಲಿ. ನೀವು ಪ್ರತಿ ವರ್ಷ ಎಲ್ಲರೂ ಪಕ್ಷ ಮಾಡ್ತಾರೆ ಅಂತ ನಾವು ಮಾಡಿದಾಗ ಅದು ಪೂರ್ತಿ ಫಲ ಕೊಡೋದಿಲ್ಲ. ಸೊ ನೋಡಿ, ಹೈಯೆಸ್ಟ್ ಲಿಟಿಗೇಷನ್ಸ್ ಇರುತ್ತೆ, ಪ್ರಾಪರ್ಟಿ ಹೈಯೆಸ್ಟ್ ಲಿಟಿಗೇಷನ್ಸ್. ಇನ್ನು ಕೆಲವರು ಮನೆ ಕಟ್ತಾರೆ, ಆ ಮನೆಯಲ್ಲೇ ಉಳ್ಕೊಳ್ಳೋದಿಲ್ಲ, ಅಂದರೆ ಮನೆ ಕಟ್ಟಿದ್ರು ಬಾಡಿಗೆ ಕೊಟ್ಬಿಟ್ಟು ಹೋಗಬೇಕಾಗುತ್ತೆ. ಇನ್ನು ಕೆಲವರು 20-30 ವರ್ಷದಿಂದ ಸೊ ಕೇಸಸ್ ನಡೀತಾ ಇದೆ ಪ್ರಾಪರ್ಟಿದು. ಇದು 8ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಬಂದಿರುತ್ತೆ. ಇನ್ನು 12ನೇ ಮನೆಗೆ ಸಂಬಂಧಪಟ್ಟ ಹಾಗೆ 10 ವರ್ಷದಿಂದ ಬೆಡ್ ರಿಡನ್ ಆಗಿರ್ತಾರೆ. ಸೊ ಅವರು ಡಾಕ್ಟ್ರು ಕೇಳಿದ್ರೆ ಸೊ ಏನಿಲ್ಲ ಅಂತ ಹೇಳ್ತಾರೆ, ಬಟ್ ಇವರು ಬೆಡ್ ರಿಡನ್ ಆಗಿರ್ತಾರೆ, 10-15 ವರ್ಷದಿಂದ ಬೆಡ್ ರಿಡನ್ ಆಗಿರ್ತಾರೆ. ಇನ್ನು ಕೆಲವರು ಸೊ ಪದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾ ಇರ್ತಾರೆ. ಇವ್ರು ತಪ್ಪಿಲ್ಲ ಅಂದರೆ ಹೋಗಿ ಬರ್ತಾ ಇರ್ತಾರೆ. ಇನ್ನು 6ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಇಂಟರ್ವ್ಯೂ ಸೆಲೆಕ್ಟ್ ಆಗ್ತಾರೆ, ಆಫರ್ ಲೆಟ್ರ್ ಬರಲ್ಲ, ಆಫರ್ ಲೆಟ್ರ್ ಬರುತ್ತೆ, ಜಾಬ್ಗೆ ಹೋಗೋಕ್ಲಿಕ್ಕಾಗಲ್ಲ. ಸೊ ಈ ಥರ ಪ್ರತಿಯೊಂದು ಅದು ಯಾವ ಮನೇಲಿ ಕೂತಿದೆ, ಯಾವ ನಕ್ಷತ್ರದಲ್ಲಿ ಕೂತಿದೆ, ಯಾವ ಸಬ್ಲಾಡಲ್ಲಿ ಕೂತಿದೆ ಅಂತ ನಾವು ನೋಡಬೇಕಾಗುತ್ತೆ. ಸೊ ಹಾಗಾಗಿನೇ ವರ್ಷ ಪಕ್ಷ ಮಾಡೋದು ಸೊ ಅದು ಬೇರೆ, ಅದು ನಾವು
ಅವ್ರಿಗೆ ರೆಸ್ಪೆಕ್ಟ್ ಮಾಡಿ ನಾವು ಧೂಪ ಹಾಕೋದು. ಬಟ್ ನಿಮ್ಮ ವೈಯಕ್ತಿಕ ಜಾತಕಗಳಲ್ಲಿ ಪಿತೃದೋಷ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಪಿತೃದೋಷ ಇದ್ದರೆ ಗಂಡು ಮಕ್ಕಳ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಸೊ ಇದಿಷ್ಟು ವಿಚಾರಗಳು ಈ ಒಂದು ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.